ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 24, ಅಕ್ಟೋಬರ್ 4, 2020. ಕಥಾ ಸಮಯ. ಬೀಗಲ್ ಸಾಹಸಯಾನ, ಸಂಚಿಕೆ 108. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಆಗಸ್ಟ್ 26. ನಾವು ಬೆಜುವೆಲ್ ಬಿಟ್ಟು ಮತ್ತೆ ಸ್ಯಾನ್ ಫಿಲಿಪಿಯ ಬಯಲನ್ನು ದಾಟಿದೆವು. ಹಗಲಂತೂ ಅಪ್ಪಟ ಚಿಲಿಯ ದಿನವಾಗಿತ್ತು. ಕಣ್ಣು ಕೋರೈಸುವಷ್ಟು ಬೆಳಕಿತ್ತು. ಹವೆ ನಿಚ್ಚಳವಾಗಿತ್ತು. ಆಗಷ್ಟೇ ಹೊಸದಾಗಿ ಬಿದ್ದಿದ್ದ ಹಿಮ, ಅಗೊಂಕಾಗುವ ಜ್ವಾಲಾಮುಖಿ ಹಾಗೂ ಆ ಪರ್ವತದ ಪ್ರಧಾನವಾದ ಶ್ರೇಣಿಯು ಬಲು ಸುಂದರವಾಗಿ ಗೋಚರಿಸುತ್ತಿದ್ದುವು. ನಾವೀಗ ಚಿಲಿಯ ರಾಜಧಾನಿಯಾದ ಸ್ಯಾಂಟಿಯಾಗೋ ದಾರಿ ಹಿಡಿದಿದ್ದೆವು. ಸೆರುಡೆಲ್ ತಾಲ್ಗುವೆಯನ್ನು ದಾಟಿ ಒಂದು ಪುಟ್ಟ ಗೋಮಾಳದಲ್ಲಿ ನಿಲ್ಲಿಸಿದೆವು. ಅಲ್ಲಿನ ಒಡೆಯ ಬೇರೆ ದೇಶಗಳ ಜೊತೆಗೆ ಚಿಲಿಯನ್ನು ಹೋಲಿಸಲು ಬಲು ವಿನಮ್ರವಾಗಿ ಹೇಳಿದ. ಕೆಲವರು 2 ಕಣ್ಣುಗಳಿಂದ ನೋಡುತ್ತಾರೆ, ಇನ್ನು ಕೆಲವರು ಒಕ್ಕಣ್ಣಿನಿಂದ ನೋಡುತ್ತಾರೆ. ಆದರೆ ನನ್ನ ಪ್ರಕಾರ ಚಿಲಿ ಬೇರೆ ಯಾವುದನ್ನು ನೋಡುವುದೇ ಇಲ್ಲ. ಆಗಸ್ಟ್ 27. ಹಲವಾರು ಸಣ್ಣ ಪುಟ್ಟ ಗುಡ್ಡಗಳನ್ನು ದಾಟಿದ ನಂತರ ನಾವು ಎಲ್ಲ ಕಡೆಯೂ ಬೆಟ್ಟಗಳಿಂದ ಸುತ್ತುವರೆದಿದ್ದ ವಿಟ್ರಾನ್ ಕಣಿವೆಗೆ ಬಂದಿಳಿದೆವು. ಸಮುದ್ರ ಮಟ್ಟದಿಂದ 1,000-2,000 ಅಡಿಗಳಷ್ಟು ಎತ್ತರದಲ್ಲಿರುವ ಇಂತಹ ಪಾತ್ರಗಳಲ್ಲಿ ಗಾತ್ರದಲ್ಲಿ ಗಿಡ್ಡನಾಗಿರುವ, ಒಂದಕ್ಕೊಂದು ಸಂಪೂರ್ಣ ವಿಭಿನ್ನವಾಗಿರುವ 2 ಅಕೇಶಿಯಾ ಪ್ರಭೇದಗಳು ಅಗಣಿತ ಸಂಖ್ಯೆಯಲ್ಲಿ ಬೆಳೆಯುತ್ತಿವೆ. ಸಮುದ್ರ ತೀರದಲ್ಲಿ ಈ ಮರಗಳು ಕಾಣುವುದೇ ಇಲ್ಲ. ಇವುಗಳಿಂದಾಗಿ ಈ ಪಾತ್ರಗಳು ವಿಶಿಷ್ಟವಾಗಿ ಕಾಣುತ್ತವೆ. ಸ್ಯಾಂಟಿಯಾಗೋ ಇರುವ ಬೃಹತ್ ಬಯಲಿನಿಂದ ವಿಟ್ರಾನ್ ಅನ್ನು ಬೇರ್ಪಡಿಸಿದ ಪುಟ್ಟ ದಿಬ್ಬವೊಂದನ್ನು ನಾವು ದಾಟಿ ಮುನ್ನಡೆದೆವು. ಇಲ್ಲಿನ ನೋಟ ಬಲು ವಿಶಿಷ್ಟ. ಸಂಪೂರ್ಣ ಸಪಾಟಾದ ನೆಲದಲ್ಲಿ ಅಲ್ಲಲ್ಲಿ ಅಕೇಶಿಯಾಗಳು ತುಂಬಿದ್ದುವು. ದೂರದಲ್ಲಿದ್ದ ಆಂಡೀಸ್ ಪರ್ವತಗಳಿಗೆ ಅಂಟಿಕೊಂಡಂತೆ ಪಟ್ಟಣವಿತ್ತು. ಸಂಜೆ ಮುಳುಗುತ್ತಿದ್ದ ಸೂರ್ಯನ ಬೆಳಕಿನಲ್ಲಿ ಪರ್ವತಗಳ ಹಿಮಾಚ್ಛಾದಿತ ಶಿಖರಗಳು ಮಿರುಗುತ್ತಿದ್ದವು. ಈ ದೃಶ್ಯವನ್ನು ಮೊದಲಿಗೆ ನೋಡಿದವರು ಯಾರಿಗೂ ಈ ಸಪಾಟಾದ ಬಯಲು ಹಿಂದೊಮ್ಮೆ ಇಲ್ಲಿ ಸಮುದ್ರ ಒಳನುಗ್ಗಿತ್ತು ಎನ್ನುವುದು ಸುಸ್ಪಷ್ಟವಾಗುತ್ತಿತ್ತು. ಮಟ್ಟಸವಾದ ರಸ್ತೆ ದೊರೆತ ತಕ್ಷಣವೇ ನಾವು ಕುದುರೆಗಳನ್ನು ನಾಗಾಲೋಟದಲ್ಲಿ ಓಡಿಸುತ್ತಾ ಕತ್ತಲಾಗುವುದಕ್ಕೂ ಮೊದಲೇ ಪಟ್ಟಣವನ್ನು ತಲುಪಿದೆವು. ನಾನು ಸ್ಯಾಂಟಿಯಾಗೋದಲ್ಲಿ 1 ವಾರ ಖುಷಿಯಿಂದ ಕಳೆದೆ. ಬೆಳಗಿನ ಹೊತ್ತು ಅಲ್ಲಿನ ಮೈದಾನದಲ್ಲಿ ಬೇರೆ ಬೇರೆ ಕಡೆಗೆ ಸವಾರಿ ಹೋಗುತ್ತಿದ್ದೆ. ಸಂಜೆ ಹಲವರು ಇಂಗ್ಲಿಷ್ ವ್ಯಾಪಾರಿಗಳ ಜೊತೆ ಊಟ ಮಾಡುತ್ತಿದ್ದೆ. ಈ ವ್ಯಾಪಾರಿಗಳ ಆತಿಥ್ಯ ಹೆಸರುವಾಸಿ. ನಗರದ ನಟ್ಟ ನಡುವೆ ಎದ್ದು ನಿಂತಿದ್ದ ಸೇಂಟ್ ಲೂಸಿಯಾ ಎನ್ನುವ ಪುಟ್ಟ ಕಲ್ಲಿನ ಬೆಟ್ಟವನ್ನು ಏರುವುದು ನಿತ್ಯ ಖುಷಿಯ ವಿಷಯವಾಗಿತ್ತು. ಇಲ್ಲಿನ ನೋಟ ಬಲು ಸುಂದರವಾಗಿತ್ತು ಹಾಗೂ ಆಗಲೇ ಹೇಳಿದ ಹಾಗೆ ವಿಶಿಷ್ಟವೂ ಆಗಿತ್ತು. ಪಟ್ಟಣದ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಇದು ಬ್ಯೂನಸ್ ಐರ್ಸಿನಷ್ಟು ದೊಡ್ಡದೂ ಅಲ್ಲ, ಸುಂದರವೂ ಅಲ್ಲ. ಆದರೆ ಅದೇ ರೀತಿಯಲ್ಲಿಯೇ ವಿನ್ಯಾಸವಿದೆ. ನಾನು ಇಲ್ಲಿಗೆ ಬರುವ ಮೊದಲು ಉತ್ತರದ ಪ್ರದೇಶಗಳನ್ನು ಸುತ್ತಿಕೊಂಡು ಬಂದಿದ್ದೇನಾದ್ದರಿಂದ ಇಲ್ಲಿನ ವಾಲ್ಪರೈಸೋಗೆ ಮರಳಲು ದಕ್ಷಿಣದಲ್ಲಿದ್ದ ಇನ್ನೂ ಉದ್ದವಾದ ಹಾದಿಯ ಮೂಲಕ ಹೋಗಲು ತೀರ್ಮಾನಿಸಿದೆ. ಸೆಪ್ಟೆಂಬರ್ 5. ನಟ್ಟ ನಡು ಮಧ್ಯಾಹ್ನದ ವೇಳೆಗೆ ನಾವು ಸ್ಯಾಂಟಿಯಾಗೋದ ದಕ್ಷಿಣಕ್ಕೆ ಕೆಲವು ಲೀಗ್ಗಳ ದೂರದಲ್ಲಿ ರಭಸದಿಂದ ಹರಿಯುವ ಮೈಫು ನದಿಗೆ ಅಡ್ಡಲಾಗಿ ಕಟ್ಟಿದ್ದ ತೊಗಲಿನಿಂದಲೇ ಮಾಡಿದ್ದ ತೂಗು ಸೇತುವೆಯನ್ನು ತಲುಪಿದೆವು. ಈ ತೂಗು ಸೇತುವೆಗಳು ಬಲು ಕೆಟ್ಟದಾಗಿರುತ್ತವೆ. ಅದನ್ನು ತೂಕು ಹಾಕಿರುವ ಹಗ್ಗದಂತೆಯೇ ಸೇತುವೆಯೂ ಬಾಗಿರುತ್ತದೆ. ರೆಂಬೆಗಳ ಕಟ್ಟುಗಳನ್ನು ಕೂಡಿಸಿ ಹಾದಿಯನ್ನು ಕಟ್ಟಿರುತ್ತಾರೆ. ಅದರ ತುಂಬ ರಂಧ್ರಗಳಿರುತ್ತವೆ. ಜೊತೆಗೆ ಸೇತುವೆ ಭಯಾನಕವಾಗಿ ಅಲ್ಲಾಡುತ್ತಿರುತ್ತದೆ. ಕುದುರೆಯನ್ನು ಕೈ ಹಿಡಿದು ಕರೆದುಕೊಂಡು ಹೋಗುವಾಗಲೂ ಭಯವಾಗುತ್ತದೆ. ಇನ್ನು ಸವಾರಿ ಮಾಡುವ ಮಾತು ಬೇರೆಯೇ. ಸಂಜೆಯ ವೇಳೆಗೆ ನಾವು ಸ್ವಲ್ಪ ಆರಾಮ ಎನಿಸಿದ ಸುಂದರ ಮಹಿಳೆಯರಿದ್ದ ತೋಟದ ಮನೆಯೊಂದನ್ನು ತಲುಪಿದೆವು. ನಾನು ಅಲ್ಲಿದ್ದ ಚರ್ಚೊಂದನ್ನು ಕೇವಲ ನೋಡಲೆಂದು ಹೋಗಿದ್ದು ಅವರಿಗೆ ಬಲು ಅಚ್ಚರಿಯ ವಿಷಯವಾಗಿತ್ತು. ನೀನೇಕೆ ಕ್ರಿಶ್ಚಿಯನ್ ಆಗುವುದಿಲ್ಲ? ನಮ್ಮ ಧರ್ಮ ಸತ್ಯವಲ್ಲವೇ ಎಂದು ಪ್ರಶ್ನಿಸಿದ್ದರು. ನಾನು ಒಂದು ರೀತಿಯಲ್ಲಿ ಕ್ರಿಶ್ಚಿಯನ್ನೇ ಎಂದು ಅವರಿಗೆ ಸಮಾಧಾನ ಹೇಳಿದೆ. ಆದರೆ ಅದನ್ನು ಅವರು ನಂಬಲೇ ಇಲ್ಲ. ನಿಮ್ಮ ಪಾದ್ರಿಗಳು ಮದುವೆ ಆಗುತ್ತಾರಲ್ಲ ಎಂದು ಮತ್ತೆ ಪ್ರಶ್ನಿಸಿದರು.
ಪಾದ್ರಿಗಳು ಮದುವೆಯಾಗುತ್ತಾರೆನ್ನುವುದು ಅಸಂಭವವೆನಿಸಿತ್ತು. ಇದನ್ನು ಕೇಳಿ ನಗಬೇಕೋ, ಅಚ್ಚರಿ ಪಡಬೇಕೋ, ಭಯ ಪಡಬೇಕೋ ಅವರಿಗೆ ಗೊತ್ತಾಗಲಿಲ್ಲ. ಸೆಪ್ಟೆಂಬರ್ 6 ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಮುಂದುವರೆದ ನಾವು ರಾಂಕಾಗುವಾದಲ್ಲಿ ತಂಗಿದೆವು. ಇಲ್ಲಿ ರಸ್ತೆ ಒಂದು ಕಿರಿದಾದ ಆದರೆ ಸಪಾಟಾದ ಮೈದಾನವನ್ನು ಹಾದು ಸಾಗಿತ್ತು. ಹಾದಿಯ ಒಂದು ಬದಿಯಲ್ಲಿ ಎತ್ತರೆತ್ತರ ಗುಡ್ಡಗಳು, ಮತ್ತೊಂದು ಬದಿಯಲ್ಲಿ ಕಾರ್ಡಿಲೆರಾ ಶ್ರೇಣಿಗಳು ಇದ್ದುವು. ಮರುದಿನ ನಾವು ರಿಯೋ ಕಚಾಪುವಲ್ ಕಣಿವೆ ಮುಟ್ಟಿದೆವು. ಇಲ್ಲಿ ಕಾಕೇನಿ ಎನ್ನುವ ಬಿಸಿಲು ನೀರಿನ ಬುಗ್ಗೆಗಳಿವೆ. ಇವುಗಳಿಗೆ ಔಷಧೀಯ ಗುಣವಿದೆಯಂತೆ. ಹೆಚ್ಚು ಸಂಚಾರವಿಲ್ಲದ ಜಾಗಗಳಲ್ಲಿ ಚಳಿಗಾಲದಲ್ಲಿ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆ ಇರುವುದರಿಂದ ತೂಕು ಸೇತುವೆಗಳನ್ನು ಬಿಚ್ಚಿಟ್ಟಿರುತ್ತಾರೆ. ಈ ಕಣಿವೆಯಲ್ಲಿಯೂ ಹಾಗೆಯೇ ಮಾಡಿದ್ದರು. ಹೀಗಾಗಿ ನಾವು ನದಿಯನ್ನು ಕುದುರೆಯ ಮೇಲೆ ಕುಳಿತೇ ದಾಟಬೇಕಾಯಿತು. ಇದು ಸರಳವಾದ ವಿಷಯವೇನಲ್ಲ, ಏಕೆಂದರೆ ನದಿಯಲ್ಲಿ ನೀರು ಅಷ್ಟೇನೂ ಆಳವಿಲ್ಲದಿದ್ದರೂ ಅಲ್ಲಿನ ದೊಡ್ಡ ದೊಡ್ಡ ದುಂಡುಗಲ್ಲುಗಳ ಮೇಲೆ ಎಷ್ಟು ರಭಸದಿಂದ ಬುಸುಗುಡುತ್ತಾ ಹರಿಯುತ್ತದೆ ಎಂದರೆ ತಲೆ ಸುತ್ತುವಂತಾಗುತ್ತದೆ. ಕುದುರೆ ಮುಂದೆ ಹೋಗುತ್ತಿದೆಯೋ ನಿಂತಿದೆಯೋ ಎನ್ನುವುದೂ ಗೊತ್ತಾಗದಂತಾಗುತ್ತದೆ. ಬೇಸಿಗೆಯಲ್ಲಿಯೋ ಹಿಮ ಕರಗಿದಾಗ ಬಂದ ನೀರಿನ ರಭಸದಿಂದಾಗಿ ಇವನ್ನು ದಾಟಲು ಆಗುವುದೇ ಇಲ್ಲ. ಇವು ಹಾಗೆ ಬಂದು ಹೋದ ಗುರುತುಗಳನ್ನು ಕಾಣಬಹುದಿತ್ತು. ಸಂಜೆಯ ವೇಳೆಗೆ ನಾವು ಸ್ನಾನಛತ್ರವನ್ನು ತಲುಪಿದೆವು. ಭಾರೀ ಮಳೆಯಿಂದಾಗಿ ನಾವು ಅಲ್ಲಿಯೇ 5 ದಿನಗಳು ಬಂಧಿಯಾಗಬೇಕಾಯಿತು. ಇಲ್ಲಿನ ಕಟ್ಟಡಗಳೆಂದರೆ ಒಂದು ಮೇಜು, ಒಂದು ಬೆಂಚಿರುವ ಚಚ್ಚೌಕದ ಪುಟ್ಟಗೂಡು. ಇವು ಕಾರ್ಡಿಲೆರಾದ ಹೊರಗಿರುವ ಕಿರಿದಾದ ಕಣಿವೆಯಲ್ಲಿವೆ. ಅದು ಬಲು ನೀರವವಾದ ಪ್ರಶಾಂತ ಪ್ರದೇಶ. ಸಾಕಷ್ಟು ಸುಂದರವಾಗಿಯೂ ಇತ್ತು. ಹಲವು ಪದರಗಳಿರುವ ಶಿಲೆಗಳಲ್ಲಿರುವ ಒಡಕುಗಳ ಮೂಲಕ ಕಾಕೇನಿ ಬಿಸಿ ಬುಗ್ಗೆಗಳು ಚಿಮ್ಮುತ್ತವೆ. ಇದು ಎಂದೂ ಇಲ್ಲಿ ಉಷ್ಣಕ್ರಿಯೆ ನಡೆದಿತ್ತು ಎನ್ನುವುದನ್ನು ಬಟಾಬಯಲಾಗಿಸಿದೆ. ಈ ರಂಧ್ರಗಳಿಂದ ನೀರಿನ ಜೊತೆಗೆ ಸಾಕಷ್ಟು ಬಿಸಿ ಅನಿಲವು ಹೊರಚಿಮ್ಮುತ್ತಿರುತ್ತದೆ. ಇಲ್ಲಿನ ಚಿಲುಮೆಗಳು ಕೇವಲ ಕೆಲವೇ ಗಜಗಳಷ್ಟು ಅಂತರದಲ್ಲಿದ್ದರೂ ಕೂಡ ಇವುಗಳ ನೀರಿನ ಉಷ್ಣತೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣಬಹುದು. ಇದು ಬೇರೆ ಬೇರೆ ಪ್ರಮಾಣದ ತಣ್ಣೀರ ಜೊತೆಗೆ ಅವು ಬೇರೆಯುವುದರಿಂದಾಗಿ ಆಗಿರಬೇಕು ಎನಿಸುತ್ತದೆ. ಏಕೆಂದರೆ ಸ್ವಲ್ಪವೇ ಬೆಚ್ಚಗಿರುವ ಚಿಲುಮೆಗಳ ನೀರಿನ ರುಚಿ ಅಷ್ಟೊಂದು ಉಪ್ಪಾಗಿರುವುದಿಲ್ಲ. ಸಾವಿರದ 822ರಲ್ಲಿ ಇಲ್ಲಿ ನಡೆದ ಭೂಕಂಪನ ನಂತರ ಚಿಲುಮೆಗಳು ನಿಂತು ಹೋಗಿದ್ದುವು. ಅನಂತರ 1 ವರ್ಷದವರೆಗೂ ನೀರು ಬಂದಿರಲಿಲ್ಲ. 1835ರ ಭೂಕಂಪನವೂ ಇವನ್ನು ಬಹಳಷ್ಟು ಬಾಧಿಸಿತ್ತು. ಆಗ ಇವುಗಳ ಬಿಸಿ 118 ಡಿಗ್ರಿ ಫ್ಯಾರೆನ್ಹೀಟ್ನಿಂದ 92 ಡಿಗ್ರಿ ಫ್ಯಾರೆನ್ಹೀಟ್ಗೆ ಕುಸಿದಿತ್ತು. ನೆಲದಡಿಯಲ್ಲಾಗುವ ಕದಲಾಟಗಳಿಂದ ಭೂಮಿಯ ಅಂತರಾಳದಿಂದ ಚಿಮ್ಮುವ ಲವಣದ ಚಿಲುಮೆಗಳಿಗೆ ನೆಲದ ಮೇಲೆ ಹರಿಯುವ ನದಿಗಳಿಗಿಂತಲೂ ಹೆಚ್ಚು ಬಾಧೆಯಾಗುತ್ತದೆ. ಸ್ನಾನಛತ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಮನುಷ್ಯ ಬೇಸಿಗೆಯಲ್ಲಿ ಚಿಲುಮೆಗಳ ನೀರು ಚಳಿಗಾಲಕ್ಕಿಂತಲೂ ಹೆಚ್ಚು ಬಿಸಿಯಾಗಿಯೂ ಹೆಚ್ಚಾಗಿಯೂ ಇರುತ್ತದೆ ಎಂದು ತಿಳಿಸಿದ. ಹೆಚ್ಚು ಬಿಸಿಯಾಗಿರುತ್ತದೆ ಎನ್ನುವುದೇನೋ ನಿರೀಕ್ಷಿಸಿದಂತೆಯೇ ಇತ್ತು. ಏಕೆಂದರೆ ಒಣ ಹವೆಯಲ್ಲಿ ಬಿಸಿ ಹಾಗೂ ತಣ್ಣಗಿನ ನೀರು ಹೆಚ್ಚು ಮಿಶ್ರವಾಗವು. ಆದರೆ ಎರಡನೆಯ ಮಾತು ತುಸು ವಿಚಿತ್ರ ಹಾಗೂ ವಿಪರ್ಯಾಸ ಎನಿಸಿತು. ಮಳೆಯೇ ಬೀಳದ ಬೇಸಿಗೆಯಲ್ಲಿ ನೀರು ಹೆಚ್ಚುವುದಕ್ಕೆ ಪರ್ವತಗಳಿಂದ ಹಿಮ ಕರಗಿ ಬಂದ ನೀರಷ್ಟೇ ಕಾರಣ ಎನ್ನಬಹುದಾದರೂ ಈ ಹಿಮಚ್ಛಾದಿತ ಪರ್ವತಗಳು ಏನಿಲ್ಲವೆಂದರೂ ಚಿಲುಮೆಗಳಿಂದ 3-4 ಲೀಗುಗಳಷ್ಟು ದೂರವಿದೆ. ಹಾಗೆಂದು ಇದೇ ಜಾಗದಲ್ಲಿ ಜೀವನ ಪರ್ಯಂತ ವಾಸಿಸಿರುವ ಇಲ್ಲಿನ ಪರಿಸ್ಥಿತಿಗಳ ಅರಿವಿರುವ ಅವನ ಮಾತನ್ನು ಸಂಶಯಿಸುವುದೂ ಸರಿಯಲ್ಲ. ಹೀಗಾಗಿ ಅವನು ಹೇಳಿದ್ದು ಸರಿಯಾಗಿದ್ದರೆ ಅದೊಂದು ಕೌತುಕದ ವಿಷಯ. ಏಕೆಂದರೆ ಹಿಮ ಕರಗಿ ಬಂದ ನೀರು ಶಿಲೆಗಳಲ್ಲಿನ ರಂಧ್ರಗಳಿಂದ ಸಾಗಿ ಉಷ್ಣವಿರುವ ಸ್ಥಾನವನ್ನು ಸೇರಿ ಅಲ್ಲಿ ಬಿಸಿಯಾಗಿ ಒಡಕಲು ಶಿಲೆಗಳ ಬಿರುಕುಗಳ ನಡುವಿನಿಂದ ಕಾಕಿನಿಯಲ್ಲಿ ಮತ್ತೆ ಮೇಲೆ ಚಿಮ್ಮಿಸಲ್ಪಟ್ಟಿರಬೇಕು ಎಂದು ಊಹಿಸಬೇಕಾಗುತ್ತದೆ. ಈ ಪ್ರಕ್ರಿಯೆ ಎಷ್ಟು ನಿಯತವಾಗಿ ನಡೆಯುತ್ತದೆಂದರೆ ಈ ಪ್ರದೇಶದಲ್ಲಿರುವ ಬಲು ಬಿಸಿಯಾದ ಶಿಲೆಗಳು ಬಹಳವೇನೂ ಆಳದಲ್ಲಿಲ್ಲ ಎಂದು ತಿಳಿಯುತ್ತದೆ. ಒಂದು ದಿನ ನಾನು ಆ ಕಣಿವೆಯಲ್ಲಿ ಜನವಾಸವಿದ್ದ ಅತ್ಯಂತ ದೂರದ ಪ್ರದೇಶಕ್ಕೆ ಹೋದೆ. ಅದಕ್ಕಿಂತ ಸ್ವಲ್ಪವೇ ಮೇಲೆ ಕಾಚಾಪುವಲ್ ಪರ್ವತ 2 ಆಳವಾದ ಪ್ರಪಾತಗಳಾಗುತ್ತವೆ. ಇವು ನೇರವಾಗಿ ಆ ಪರ್ವತ ಶ್ರೇಣಿಯೊಳಗೆ ನುಸುಳಿಕೊಂಡಿವೆ. ನಾನು ಇಂತಹುದೊಂದು ಗುಡ್ಡದ ನೆತ್ತಿಯನ್ನೇರಿದೆ. ಅದು ಸುಮಾರು 6,000 ಅಡಿ ಎತ್ತರವಿದ್ದೀತಷ್ಟೇ. ಇಲ್ಲಿ ಬೇರೆ ಎಲ್ಲ ಕಡೆಯಂತೆಯೇ ಬಲು ಆಸಕ್ತಿದಾಯಕವಾದ ನೋಟಗಳು ಕಂಡವು. ಇಂತಹ ಒಂದು ಪ್ರಪಾತದ ಮೂಲಕವೇ ಪಿಂಚೆಯೇರಾ ಚಿಲಿಯನ್ನು ಪ್ರವೇಶಿಸಿ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ಹಾಳುಗೆಡವಿದ್ದ. ನಾನು ರಿಯೋ ನೀಗ್ರೋದಲ್ಲಿ ಒಂದು ಎಸ್ಟಾನ್ಷಿಯಾದ ಮೇಲೆ ದಾಳಿ ಮಾಡಿದ್ದ ಎಂದಿದ್ದ ಮನುಷ್ಯನೇ ಈತ ಅರೆಸ್ಪೇನಿಯ ಕುಲದವ. ಸಾಕಷ್ಟು ರೆಡ್ ಇಂಡಿಯನ್ನರನ್ನು ಒಟ್ಟುಗೂಡಿಸಿಕೊಂಡು ಪಂಪಾಸಿನ ಬದಿಯ ಹೊಳೆಯೊಂದರ ಬಳಿ ಎಲ್ಲೋ ನೆಲೆಯಾಗಿದ್ದ.
ಅವನನ್ನು ಹುಡುಕಲು ಹೋದ ಯಾರೂ ಅದೆಲ್ಲಿದೆ ಎಂದು ಪತ್ತೆ ಮಾಡಲಾಗಲೇ ಇಲ್ಲ. ಅಲ್ಲಿಂದ ಅವನು ಉತ್ತರಕ್ಕೆ ಯಾರೂ ಪಯಣಿಸದಿದ್ದ ಇಂತಹ ಕಣಿವೆಗಳ ಮೂಲಕ ಕಾರ್ಡೆಲೆರಾವನ್ನು ದಾಟಿ ಹೋಗಿ ತೋಟದ ಮನೆಗಳ ಮೇಲೆ ದಾಳಿ ಮಾಡಿ ದನಕರುಗಳನ್ನು ತನ್ನ ಗುಟ್ಟಾದ ನೆಲೆಗೆ ಅಟ್ಟಿಸಿಕೊಂಡು ಹೋಗಿಬಿಡುತ್ತಿದ್ದ. ಪುಂಚಿಯರ ಒಬ್ಬ ಅತ್ಯುತ್ತಮ ಕುದುರೆ ಸವಾರ ತನ್ನ ಅನುಯಾಯಿಗಳನ್ನೂ ಹಾಗೆಯೇ ತರಬೇತಿ ನೀಡಿದ್ದ. ಯಾರಾದರೂ ತನ್ನನ್ನು ಅನುಸರಿಸಲಿಲ್ಲವೋ ಅವರನ್ನು ಗುಂಡಿಟ್ಟು ಕೊಂದು ಬಿಡುತ್ತಿದ್ದ. ರೋಸಾಸ್ ಈ ಮನುಷ್ಯ ಹಾಗೂ ಇವನಂತಹ ಇತರೆ ಅಲೆಮಾರಿ ರೆಡ್ ಇಂಡಿಯನ್ನರನ್ನು ನಾಶ ಮಾಡಬೇಕೆಂದೇ ಯುದ್ಧ ಮಾಡುತ್ತಿದ್ದುದು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.